ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಕರೀಂ ಅಮ್ಮಾಬಾದ್. ಈ ಒಂದು ಸುಂದರ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ಹಾಜ್ ಮಲಂಗ್ ಇಂಟರ್ನ್ಯಾಷನಲ್ ಗರ್ಲ್ಸ್ ಕ್ಯಾಂಪಸ್ನ ಉದ್ಘಾಟನಾ ಸಮಾರಂಭದ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹಾಜ್ ಮಲಂಗ್ ಈ ಸಂಸ್ಥೆಯನ್ನು ಇಲ್ಲಿ ಹುಟ್ಟು ಹಾಕ್ತಕ್ಕಂಥ ಒಂದು ಪ್ರೇರೇಪಣೆಯೊಂದಿಗೆ ಈ ಒಂದು ನಮ್ಮನ್ನೆಲ್ಲ ಆಹ್ವಾನಿಸಿರ್ತಕ್ಕಂಥ ಈ ಭಾಗದ ಹಿರಿಯ ಧಾರ್ಮಿಕ ವಿದ್ವಾಂಸರು, ಅವಿಭಜಿತ ಜಿಲ್ಲೆಯ ಎಲ್ಲ ಸಮುದಾಯದ ಜನ ಭಾಳಷ್ಟು ಆದರಣೀಯವಾಗಿ ಅವರನ್ನು ಗೌರವಿಸ್ತಕ್ಕಂಥ ಸೈಯದ್ ಸಾದಾತಂಗಳವರೇ, ಈ ಒಂದು ಸಂಸ್ಥೆಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವರು ಶಿವಮೊಗ್ಗದ ನಮ್ಮ ಅಯ್ಯೂಬ್ ಸಾಹೇಬರು. ಒಂದು ಸಂಸ್ಥೆ ಬೆಳಿಬೇಕಾಗಿದ್ದರೆ ಆ ಸಂಸ್ಥೆಗೆ ಆರ್ಥಿಕವಾಗಿರ್ತಕ್ಕಂಥ ಶಕ್ತಿ ದೊರಕದೇ ಇದ್ದಲ್ಲಿ ಅದು ಬೆಳವಣಿಗೆ ಖಂಡಿತವಾಗಿ ಕೂಡ ಸಾಧ್ಯ ಇಲ್ಲ. ಅಂಥ ಎಲ್ಲ ರೀತಿಯ ನೆರವಿನೊಂದಿಗೆ ಶಿವಮೊಗ್ಗದಿಂದ ಈ ಮೂಡುಬಿದ್ರಿಯ ಈ ಭಾಗಕ್ಕೆ ಬಂದಿರತಕ್ಕಂಥವರು ಅಯ್ಯೂಬ್ ಸಾಹೇಬರು ಮತ್ತು ಅವರ ಮಗ ಶ್ರೀಯುತ ಅಯ್ಯೂಬ್ ಸಾಹೇಬರು ಹಲವಾರು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥವರು. ಜಮಿಯತುಲ್ ಫಲಾದ ಒಂದು ಹತ್ತಿರದ ನಿಕಟ ಸಂಪರ್ಕವನ್ನು ಕೂಡ ಹೊಂದಿರತಕ್ಕಂಥ ವ್ಯಕ್ತಿ ಎಂಬುದನ್ನು ನಾನು ತಿಳ್ಕೊಂಡಿದ್ದೇನೆ. ಜನಾಬ್ ಅಯ್ಯೂಬ್ ಸಾಹೇಬ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಸೇರಿರ್ತಕ್ಕಂಥವರು ಅವರನ್ನು ಹೇಳಿದರು, ಅವ್ರು ಬೆಂಗಳೂರಿನಲ್ಲಿದ್ದವರು ಅಥವಾ ಮಂಗಳೂರಿನಲ್ಲಿದ್ದವರು ಅಂತೇಳಿ. ಆದರೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಶ್ರೀಯುತ ನಮ್ಮ ರಕ್ಷಿತ್ ಶಿವರಾಮ್ ಅವರು ನ್ಯಾಯವಾದಿಯಾಗಿ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಅವರ ತಾಯಿಯ ಊರು ಬೆಳ್ತಂಗಡಿ, ಮಾತ್ರವಲ್ಲ ಅವರ ಕುಟುಂಬದ ಊರು ಕೂಡ ಬಂಟ್ವಾಳದ ಪಕ್ಕದವರು. ಅವರ ತಂದೆಯವರು ಒಬ್ಬ ACP ಆಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದವರು ಮತ್ತು ಅವರ ಅಂಕಲ್ ಯಾರಿದ್ದಾರೆ BK ಹರಿಪ್ರಸಾದ್, ಅವರು ಈ ರಾಜ್ಯದ ಮತ್ತು ಈ ರಾಷ್ಟ್ರದ ಒಬ್ಬ ಹಿರಿಯ ರಾಜಕೀಯ ನಾಯಕರಾಗಿ ಕೂಡ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರು ಈ ಭಾಗದ ನಿಮ್ಮ ಕುಟುಂಬದ ಒಬ್ಬ ಸದಸ್ಯರು ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ವ್ಯಾಖ್ಯಾನಿಸಿ, ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ರಕ್ಷಿತ್ ಶಿವರಾಮ್ ಅವರಿದ್ದಾರೆ. ನಮಗೆಲ್ಲರಿಗೂ ಆದರಣೀಯರಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬಹಳ ಸಮುದಾಯ ಮತ್ತು ನಾವೆಲ್ಲ ಗೌರವಿಸ್ತಕ್ಕಂಥ ಅನುವಂಶೀಯ ಧರ್ಮದರ್ಶಿಗಳು, ಈ ಪಟ್ವಾಡಿ ಬೆಟ್ಟು ಕ್ಷೇತ್ರದ ಶ್ರೀಯುತ ದೇವೇಂದ್ರ ಕುಮಾರ್ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀಯುತ ಧರ್ಮೇಂದ್ರ ಕುಮಾರ್ ಅವರು, ನಮ್ಮ ಜಿಲ್ಲಾ ಪಂಚಾಯಿತಿಯ ನಮ್ಮ ಸಹೋದ್ಯೋಗಿಗಳು, ಸತೀಶ್ ಬಂಗೇರ ಅವರು, ಗಣೇಶ್ ಶೆಟ್ಟಿ ಅವರು, ಕಾಂತಪ್ಪ ಅವರು, ಜಗದೀಶ್ ಕಾಂಬ್ಳಿ ಅವರು ಮತ್ತು ಶ್ರೀಯುತ ಸೀತಾರಾಮ್ ರೈಗಳು ಮತ್ತು ನೆರೆದಿರ್ತಕ್ಕಂಥ ನಮ್ಮೆಲ್ಲ ಸಹೋದರ ಸಹೋದರಿಯರು, ನನಗಂತೂ ಭಾಳ ಸಂತೋಷ ಆಗಿದೆ. ಸಾದಾತ್ ತಂಗಳವರ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಸ್ವಲ್ಪ ಮುಂಚಿತವಾಗಿ ಬಂದೆ. ಕಾರಣ ಇವತ್ತು ನಮ್ಮ ಜಿಲ್ಲೆಯಲ್ಲಿ 3-4 ಕಾರ್ಯಕ್ರಮ ಇದೆ. ಒಂದು ಕಡೆಯಲ್ಲಿ ಗಣತವ್ಯತ ಗವರ್ನರ್ ಕೂಡ ಬರ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮದಿಂದಾಗಿ ನಾನು ಹೆಚ್ಚು ಹೊತ್ತು ಇಲ್ಲಿ ಉಪಸ್ಥಿತರಿರಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ನೆಲೆಯಲ್ಲಿ ನಾನು ಕಾರ್ಯಕ್ರಮದ ಸಂಯೋಜಕರಿಗೆ ಮುಂಚಿತವಾಗಿ ತಿಳಿಸಿದ್ದೆ. ಅದೇ ರೀತಿಯಲ್ಲಿ ನಾನು ಸಮಯಕ್ಕೆ ಸರಿಯಾಗಿ ಬಂದು ತಮ್ಮೊಂದಿಗೆ ಸೇರಿಕೊಂಡಿದ್ದೇನೆ. ಆದರೆ ಈ ಸಂದರ್ಭದಲ್ಲಿ ಏನು ವಿಚಾರವನ್ನು ಹೇಳಬೇಕು ಅಂತ ಹೇಳಿದರೆ, ಮೂಡುಬಿದ್ರಿ ಒಂದು ವಿದ್ಯಾಕಾಶಿ. ಇದು ಮೂಡುಬಿದ್ರಿಯ ಪಕ್ಕದ ಮಧ್ಯದಲ್ಲಿರ್ತಕ್ಕಂಥ ಕ್ಷೇತ್ರ, ಬೆಳ್ತಂಗಡಿಯ ಮಧ್ಯದಲ್ಲಿದೆ. ಬೆಳ್ತಂಗಡಿ ಅಂತ ಹೇಳಿದಾಗ ನಮಗೆಲ್ಲರಿಗೆ ಗಮನಕ್ಕೆ ಬರ್ತಕ್ಕಂಥದ್ದು ಧರ್ಮಸ್ಥಳ. ಧರ್ಮಸ್ಥಳವು ಕೂಡ ಒಂದು ದೊಡ್ಡ ವಿದ್ಯಾಕ್ಷೇತ್ರ. ಅಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳ ಮೂಲಕ ಸಮಾಜಕ್ಕೆ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮಹಾವೀರ್ ಕಾಲೇಜ್ ಇರ್ಬೋದು ಅಥವಾ ಡಾಕ್ಟರ್ ಮೋಹನ್ ಆಳ್ವಾರ್ ಅವರ ನೇತೃತ್ವದಲ್ಲಿ ನಡೆಸತಕ್ಕಂಥ ಶಿಕ್ಷಣ ಸಂಸ್ಥೆಗಳಿರ್ಬೋದು. ಆ ಭಾಗದಲ್ಲಿ ನಮ್ಮ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಮಧ್ಯದಲ್ಲಿ ಈ ಒಂದು ಪುಟ್ಟ ಒಂದು ವ್ಯವಸ್ಥೆಗಳು ನಾನು ಕಂಡಿದ್ದೇನೆ. ಮೂಡುಬಿದ್ರಿ ಭಾಗದಲ್ಲಿ ಮುಸ್ಲಿಂ ಸಮುದಾಯ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕೊಂಡು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಇದು ಎಲ್ಲ ಗ್ರಾಮಗಳಲ್ಲಿ ಕೂಡ ವ್ಯಾಪಿಸ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಅವರಿಗೆ ಬಂದಂಥ ಪ್ರಥಮ ವಹಿಯೇ ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್. ನೀನು ಓದಬೇಕು, ಓದುವ ಜ್ಞಾನವನ್ನು ವೃದ್ಧಿಸ್ಕೊಳ್ಬೇಕಾಗಿದೆ. ಅದಕ್ಕೆ ಬೇಕಿದ್ರೆ ನೀನು ಚೀನಾ ದೇಶಕ್ಕಾದರೂ ಹೋಗಿ ಓದಬೇಕು ಎಂಬುದನ್ನು ಪ್ರವಾದಿ ಅವರಿಗೆ ಪ್ರಥಮವಾಗಿ ಜಿಬ್ರೀಲ್ ಅಲೈಹಿಸ್ಸಲಾಂ ಅವರ ಮೂಲಕ ಅಲ್ಲಾಹು ಕಳಿಸ್ಕೊಟ್ಟಂಥ ಒಂದು ವಹಿ ಎಂಬುದನ್ನು ನಮ್ಮ ಎಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಮತ್ತು ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಇದೊಂದು ವಿಚಾರವಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಇಲ್ಲಿ ಈ ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡಿದ್ದೇನೆ ಅಂತ ಹೇಳಿದರೆ, ಇಸ್ಲಾಂ ಧರ್ಮದಲ್ಲಿ ಶಿಕ್ಷಣಕ್ಕೆ ಇರತಕ್ಕಂಥ ಮಹತ್ವ ಇನ್ನು ಬೇರೆ ಧರ್ಮಗಳಲ್ಲಿ ಕೂಡ ಅಷ್ಟೇ ಮಹತ್ವ ಇದೆ ಎಂಬುದನ್ನು ಕೂಡ ಇವತ್ತು ನಾವು ಅರ್ಥ ಮಾಡ್ಕೊಂಡಿದ್ದೇವೆ.
ಇವತ್ತು ಕರಾವಳಿ ಭಾಗದಲ್ಲಿ ನಮ್ಮ ವಿದ್ಯಾರ್ಥಿನಿಯರು, ನಮ್ಮ ಸಹೋದರಿಯರು ಇಷ್ಟೊಂದು ಮಟ್ಟಕ್ಕೆ ಇವತ್ತು ಶಿಕ್ಷಣಕ್ಕೆ ಒತ್ತು ಕೊಡ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ನಾವು ಆ ವ್ಯಕ್ತಿಯನ್ನು ಮರಿಬಾರ್ದಾಗಿದೆ. ಇದು BA ಮೊಯ್ದೀನ್ ಸಾಹೇಬ್ರ ಒಂದು ದೊಡ್ಡ ಕನಸಿನ ಒಂದು ಪ್ರಯತ್ನವಾಗಿತ್ತು. ಅವರು ಈ ರಾಜ್ಯದ ಶಿಕ್ಷಣ ಸಚಿವರಾಗಿದ್ದಾಗ ಈ ಕಾರ್ಯಕ್ರಮವನ್ನು ರೂಪಿಸುವಲ್ಲಿ ಕೆಲಸ ಮಾಡಿದರು. ನಾನು 1995ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ಗೆ ಉಡುಪಿ ಜಿಲ್ಲೆ, ಇವತ್ತು ಉಡುಪಿ ಜಿಲ್ಲೆಯ ಶಿರ್ವ ಕ್ಷೇತ್ರದಿಂದ ಆಯ್ಕೆಯಾಗಿದ್ದೆ. ಅವತ್ತು ಅವ್ರು ನನ್ನನ್ನು ಕರೆದು, ನೀನು ಇಲ್ಲಿ ಬಾ, ನೀನು ಇಲ್ಲಿ ಕೂತ್ಕೊಳ್ಳು ನನ್ನ ಕಾರಲ್ಲಿ ಅಂತ ಹೇಳಿದಾಗ, ನೀನು ಯಾವುದೇ ಸ್ಥಾಯಿ ಸಮಿತಿಯಲ್ಲಿ ಕೆಲಸ ಮಾಡಬೇಕಿದ್ರೆ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯಲ್ಲಿ ನೀನು ಕೆಲಸ ಮಾಡಬೇಕು, ಆಗ ನಿನ್ಗೆ ಅನುಭವ ಬರ್ತದೆ ಎಂಬುದನ್ನು ಅವ್ರು ಹೇಳಿದರು. ನಾನು ಅಯ್ಯೂಬ್ ಸಾಹೇಬ್ರ ಹತ್ರ ಹೇಳಿದೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 50 ಉರ್ದು ಶಾಲೆಗಳಿತ್ತು. ಆದರೆ ಎಲ್ಲ ಉರ್ದು ಶಾಲೆಗಳು ಇವತ್ತು ಮುಚ್ಚುವಂತ ಸಂದರ್ಭಗಳು ಬಂದಿದೆ. ಕನ್ನಡ ಶಾಲೆಗಳು ಕೂಡ ಮುಚ್ಚುತ್ತದೆ. ಇದೆಲ್ಲವನ್ನು ಕೂಡ ಅಂದು ಆಲೋಚನೆ ಮಾಡಿದಂಥ ಮೊಯ್ದೀನ್ ಸಾಹೇಬರು ಎಲ್ಲ ಅರಬಿಕ್ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಇಂಗ್ಲಿಷನ್ನು ಆಧಾರವಾಗಿ ಇಟ್ಕೊಂಡು ಅಲ್ಲಿ ಮತ್ತು ಕನ್ನಡವನ್ನು ಕೂಡ ಪ್ರೋತ್ಸಾಹ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಈ ಒಂದು ಶಿಕ್ಷಣವನ್ನು ಈ ಒಂದು ಸಮರ್ಪಕವಾಗಿ ಈ ಒಂದು ಜಾರಿಗೆ ಬರಲಿಕ್ಕೆ ಅವರ ಒಂದು ಪ್ರೇರಣೆ ಇತ್ತು ಎಂಬುದನ್ನು ಕೂಡ ಇವತ್ತು ಉಲ್ಲೇಖ ಮಾಡಿ, ಅದನ್ನು ಇವತ್ತು ನಮ್ಮ ಘನತೆವೆತ್ತ ಸ್ಪೀಕರ್ ಆಗಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮದಲ್ಲಿ ಮತ್ತೆ ಭಾಗವಹಿಸಲಿರ್ತಕ್ಕಂಥ ಶ್ರೀಯುತ UT ಖಾದರ್ ಅವರು, ಅದೇ ರೀತಿಯಲ್ಲಿ ಹಿಂದೆ ಕೆಲಸ ಮಾಡಿರ್ತಕ್ಕಂಥ UT ಫರೀದ್ ಅವರು ಇರ್ಬೋದು, BM ಇದ್ದೀನಬ್ಬ ಇರ್ಬೋದು, ಉಮರಬ್ಬ ಇರ್ಬೋದು, ಹಸನಬ್ಬ ಮಾಸ್ಟರ್ ಇರ್ಬೋದು, ಇವರೆಲ್ಲರೂ ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ ಸಮುದಾಯದ ಪ್ರತಿನಿಧಿಗಳಾಗಿ. ಅದಕ್ಕೆ ಸರ್ಕಾರನೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಬಂದಿದೆ ಎಂಬುದನ್ನು ಕೂಡ ತಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತೆಲ್ಲ ಸಮಾಜ, ಎಲ್ಲ ವರ್ಗದ ಜನ ಈ ಅವಿಭಜಿತ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ನಿಟ್ಟೆ ಅಂತ ವಿದ್ಯಾಸಂಸ್ಥೆಗಳು, ಮಣಿಪಾಲದ ಡಾಕ್ಟರ್ TM ಪೈ ಅವರಂತ ಒಂದು ದೂರದರ್ಶಿ ಇದ್ದುಕೊಂಡು ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥವ್ರು, ಅದೇ ರೀತಿಯಲ್ಲಿ ನಮ್ಮ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಗಳು, ಕ್ರೈಸ್ತ ಸಂಸ್ಥೆಯ ಮಿಷನರಿಗಳು, ಅದೇ ರೀತಿಯಲ್ಲಿ ಏನಪ್ಪ ಅಬ್ದುಲ್ ಕುಂಜಿ ಅವರ ಆ ಶಿಕ್ಷಣ ಸಂಸ್ಥೆಗಳು ಕೂಡ ಬಹಳ ದೂರದೃಷ್ಟಿಯಿಂದ ಹುಟ್ಟುಕೊಂಡಿದೆ ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದರ ಮೂಲ ಉದ್ದೇಶ ನಮ್ಮನ್ನ ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ರೂಪಿಸ್ತಕ್ಕಂಥದ್ದು, ಈ ದೇಶದ ಉತ್ತಮ ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳು ಕೂಡ ಇವತ್ತು ನಡೆದುಕೊಂಡು ಬಂದಿದೆ. ನಮ್ಮ ಪೂರ್ವಜರು ಏನು ಉದ್ದೇಶವನ್ನ ಇಟ್ಟುಕೊಂಡು ಈ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿದ್ದಾರೆ ಅದನ್ನು ನಾವು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕಾಗಿದೆ. ನಮ್ಮ ಯುವ ಜನತೆಯನ್ನ ನಾವು ಸನ್ಮಾರ್ಗದಲ್ಲಿ ನಡೆಸುವುದರ ಮೂಲಕ ಅವರ ಒಂದು ಸೇವೆಯನ್ನ ನಾವು ಬಳಸಿಕೊಳ್ಳುವುದರ ಮೂಲಕ ಅವರು ದೊಡ್ಡ ಆಸ್ತಿ ಆಗಬೇಕಾಗಿದೆ. ಅವರ ಮಾನವ ಸಂಪನ್ಮೂಲ ಈ ರಾಷ್ಟ್ರದ ಸಂಪತ್ತಾಗಬೇಕಾಗಿದೆ. ಈ ದೇಶದ ಜನಸಂಖ್ಯೆಯಲ್ಲಿ ಪ್ರಪಂಚದ ಬೇರೆ ಯಾವುದೇ ರಾಷ್ಟ್ರವನ್ನು ನೋಡಿದಾಗ ನಮ್ಮ ರಾಷ್ಟ್ರದ ಜನಸಂಖ್ಯೆಯಲ್ಲಿ 70% ಯುವಕರಿದ್ದಾರೆ. ಅವರಿಗೆ ಭವಿಷ್ಯ ಇದೆ. ಈ ದೇಶವನ್ನ, ಈ ನಾಡನ್ನು ಕಟ್ಟುವವರು ಅವರು. ಅವರ ಮನಸ್ಸಿನಲ್ಲಿ ನಾವು ವಿಷ ಬೀಜವನ್ನು ಬಿತ್ತದೆ. ಅವರಿಗೆ ಸಾಮಾಜಿಕ ಪ್ರಜ್ಞೆ ಜೊತೆಯಲ್ಲಿ ದೇಶ ಸೇವೆಗೆ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನನಗೆ ಬಹಳ ಸಂತೋಷ ಇಂತಿದೆ. ಈ ಎರಡು ಮೂಡುಬಿದ್ರಿ ಮತ್ತು ಇಲ್ಲಿ ನಮ್ಮ ಬೆಳ್ತಂಗಡಿ ಈ ಭಾಗದಲ್ಲಿ ಹಲವಾರು ಜನ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಅವರು ಫಾರೆಸ್ಟ್ನಲ್ಲಿ ಕೆಲಸ ಮಾಡಿದ್ದಾರೆ, ವಿದ್ಯಾರಂಗದಲ್ಲಿ ಕೆಲಸ ಮಾಡಿದ್ದಾರೆ, ಸರ್ಕಾರದ ಅಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಮೂಡುಬಿದಿರೆ ಭಾಗದಿಂದ ಆದವರು IPS ಅನ್ನು ಪಾಸ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿಯಲ್ಲಿ ನಮ್ಮ ಬೆಳ್ತಂಗಡಿಯಿಂದ ಹಿದಾಯತುಲ್ಲಾ ಅವರು ಇವತ್ತು ನಮ್ಮ ದಿನೇಶ್ ಗುಂಡೂರಾಯರ ಆಪ್ತ ಸಹಕಾರಿಯಾಗಿದ್ದಾರೆ. ಅವರು KS ಪಾಸ್ ಮಾಡಿ ಈಗ IAS ಪಡೆಯುವಂತ ಒಂದು ಹಂತದಲ್ಲಿದ್ದಾರೆ. ಇದೆಲ್ಲವೂ ಕೂಡ ಸಾಧ್ಯ ಆಗಿರ್ತಕ್ಕಂಥದ್ದು ಸಮಾಜದ ಒಂದು ಶ್ರದ್ಧೆ ಮತ್ತು ನಮ್ಮ ಹಿಂದಿನವರು ರೂಪಿಸಿರ್ತಕ್ಕಂಥ ಒಂದು ಶಿಕ್ಷಣದ ಕ್ರಾಂತಿಯಿಂದಾಗಿ ಇದಾಗಿದೆ. ಇದೆಲ್ಲವನ್ನು ಕೂಡ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಇವತ್ತು ಸಾದಾತ್ ತಂಗಳವರು ಬಹಳ ದೂರದೃಷ್ಟಿಯಿಂದ ಈ ಶಿಕ್ಷಣ ಸಂಸ್ಥೆಯನ್ನು ವಿಶೇಷವಾಗಿ ಮಹಿಳೆಯರಿಗೆ, ಯುವಕರಿಗೆ ಒಂದು ಹಾಸ್ಟೆಲ್ಗಳನ್ನು ಮಾಡುವುದರ ಮೂಲಕ ಈ ಕೆಲಸವನ್ನು ಒಂದು ಮುನ್ನಡಿಯನ್ನು ಹಾಕಿದ್ದಾರೆ. ಅಲ್ಲಾಹು ಇದನ್ನ ಅವರಿಗೆ ಕರುಣಿಸಲಿ, ಇದನ್ನೊಂದು ಇಬಾದತ್ತಾಗಿ ಅಲ್ಲಾಹು ಪರಿಗಣಿಸಲಿ. ಇದಕ್ಕೆ ನಮ್ಮ ಊರಿನ ಹಲವಾರು ಸಮಾಜದ ಬಂಧುಗಳು, ಪ್ರಗತಿಪರ ಚಿಂತಕರು ಅವರಿಗೆ ಬೆಂಬಲವನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತು ವೇದಿಕೆಯಲ್ಲಿ ಮತ್ತು ವೇದಿಕೆ ಕೆಳಗೆ ಬಂದು ಸೇರಿರ್ತಕ್ಕಂಥದ್ದು ಇದು ದೇಶದ ಒಂದು ಭವ್ಯ ಪರಂಪರೆ. ಈ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ಕಾಯ್ದುಕೊಂಡು ಬರಲಿಕ್ಕೆ ಇವತ್ತು ಸಾಧ್ಯ ಆಗಿದ್ದಿದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ
ಬಳಸ್ಕತಕ್ಕಂಥ ಒಂದು ಅವಕಾಶವನ್ನ ನಮಗೆ ನೀಡಲಾಗಿದೆ. ಬಹಳ ಜನ ಹೋರಾಟ ಮಾಡಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಅಬುಲ್ ಕಲಾಂ ಆಜಾದ್ ಅವರು, ಬಾಲಗಂಗಾಧರ್ ತಿಲಕ್ ಅವರು, ಅದೇ ರೀತಿಯಲ್ಲಿ ಹಲವಾರು ಜನ ಸ್ವಾಮೀಜಿಗಳು ಕೂಡ ಇದಕ್ಕೆ ತ್ಯಾಗಗಳನ್ನು ಮಾಡುವುದರ ಮೂಲಕ ಈ ರಾಷ್ಟ್ರಕ್ಕೆ ದೊಕ್ಕಿದಂಥ ಸ್ವಾತಂತ್ರ್ಯವನ್ನು ನಾವು ಮತ್ತಷ್ಟು ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಅವನ ಅನಿವಾರ್ಯತೆ ಇದೆ. ನಮ್ಮಲ್ಲಿರ್ತಕ್ಕಂಥ ನಮ್ಮ ವ್ಯವಸ್ಥೆಗಳನ್ನು ನಾವು ಇನ್ನೊಬ್ಬರಿಗೆ ನಾವು ಅಹಂಕಾರದ ಮಾತಿನಿಂದ ಇಳಿದೆ, ಅಹಂಕಾರಕ್ಕೆ ಇಸ್ಲಾಂನಲ್ಲಿ ಅವಕಾಶ ಇಲ್ಲ. ನಾವು ಒಂದು ಮಾತು ಹೇಳಿದರು, ನಾನು ಭಾಳ ತಾಳ್ಮೆಯಿಂದ, ಭಾಳ ಶ್ರದ್ಧೆಯಿಂದ, ಭಾಳ ಒಂದು ರೀತಿಯಲ್ಲಿ ಗೌರವದಿಂದ ಬದುಕೊಂಡು ಬಂದಿದ್ದೇನೆ. ಇದಕ್ಕೆ ನನ್ನ ತಂದೆ ತಾಯಿಗಳು ಕಟ್ಟಿಕೊಟ್ಟಿರ್ತಕ್ಕಂಥ ಶಿಕ್ಷಣ, ನಮ್ಮ ಊರಿನಲ್ಲಿ ಇವತ್ತು 3,000 ವಿದ್ಯಾರ್ಥಿಗಳು ಕಲಿತಕ್ಕಂಥ ಇಹ್ಸಾನ್ ಎಜುಕೇಷನ್ ಟ್ರಸ್ಟ್ ಸುನ್ನಿ ಸೆಂಟರ್ ಏನಿದೆ, ಇದಕ್ಕೆ ನನ್ನ ತಂದೆಯವರು ಕೂಡ ದೊಡ್ಡ ಸೇವೆಯನ್ನು ಆ ಭಾಗದಲ್ಲಿ ಮಾಡಿದ್ದಾರೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು, ವಿದೇಶದಲ್ಲಿ ದುಡಿತಕ್ಕಂಥ 10,000 ಯುವಕರು ಅವರ ತಿಂಗಳ ಆದಾಯದಲ್ಲಿ ಒಂದು ಪಾಲನ್ನು ಸುನ್ನಿ ಸೆಂಟರ್ಗೆ ಕೊಟ್ಟು ಇವತ್ತು ಅಷ್ಟೊಂದು ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಸಾಧ್ಯ ಆಗಿದ್ದರೆ ಮೂಡುಬಿದಿರೆ ಪಟ್ಪಾಡಿಯಲ್ಲಿ ಕೂಡ ಆ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇದೆ. ಇದನ್ನು ನಮ್ಮ ಊರಿನ ಜನ ಕೈಗೆತ್ತಿಕೊಳ್ಳುವಂತಾಗಬೇಕು. ಇಲ್ಲಿ ಕೂತಿರ್ತಕ್ಕಂಥ ಹಿರಿಯರ ಸಂಪೂರ್ಣವಾದ ಮಾರ್ಗದರ್ಶನ, ಬೆಂಬಲ ಕೂಡ ಇರ್ತದೆ ಎಂಬ ಮಾತನ್ನು ಹೇಳಿ, ವಿಶೇಷವಾಗಿ ಸಾದಾತ್ ತಂಗಳವರು ಸಣ್ಣ ವ್ಯಕ್ತಿ ಎಂಬುದನ್ನು ತಾವು ಅರ್ಥ ಮಾಡಿಕೊಳ್ಬೇಡಿ. ಅವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಕುಟುಂಬದ ಸೈಯದ್ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಅವರು ಸಮಾಜಕ್ಕೆ ಉತ್ತಮ ಬೋಧನೆಯನ್ನು ಕೊಡ್ತಕ್ಕಂಥವ್ರು. ಸುಳ್ಳನ್ನು ಹೇಳ್ತಕ್ಕಂಥ ಸಾದಾತುಗಳೆಲ್ಲ, ಸುಳ್ಳನ್ನು ಹೇಳ್ತಕ್ಕಂಥ ವಿದ್ವಾಂಸರು ಅವರೆಲ್ಲ. ಆದ್ದರಿಂದ ಅವರು ಸಮಾಜದ ಸೇವೆಯನ್ನು ನಿಮ್ಮ ಕಣ್ಣ ಮುಂದೆ ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥ ಕ್ಷೇತ್ರದಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಅವರದನ್ನು ಮುಂದುವರಿಸಲಿ. ನಮ್ಮ ವಿಶೇಷವಾಗಿ ನಮ್ಮ ಅಯ್ಯೂಬ್ ಅಹಮದ್ ಅವರು ಶಿವಮೊಗ್ಗದಿಂದ ಇಲ್ಲಿ ಬಂದು ಈ ಸೇವೆಗೆ ಇವತ್ತು ನೆರವಾಗ್ತಾ ಇದ್ದಾರೆ. ಅದನ್ನು ಅವರು ಮುಂದುವರಿಸ್ಕೊಂಡು ಹೋಗಲಿ. ಈ ಜಿಲ್ಲೆಯ ಜನ ಅವ್ರ ಜೊತೆಗೆ ಇರ್ತಾರೆ ಎಂಬ ಮಾತನ್ನು ಹೇಳಿ, ವಿಶೇಷವಾಗಿ ನಮ್ಮ ಪ್ರಾಮಾಣಿಕತೆ, ನಮ್ಮ ಶ್ರದ್ಧೆ, ನಮ್ಮ ಕಮಿಟ್ಮೆಂಟ್ನ ಮೂಲಕ ಈ ಸಂಸ್ಥೆಯನ್ನು ಬೆಳಗಲಿಕ್ಕೆ ಇದರಲ್ಲಿ ದುಡಿತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಅಲ್ಲಾಹು ಆ ರೀತಿಯ ಬರ್ಕತ್ತನ್ನು ನಲ್ಗಲಿ ಅಂತೇಳಿ ವಿಶೇಷವಾಗಿ ಅಲ್ಲಾಹುವಿನೊಂದಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳುವುದಕ್ಕಿಂತ ಮುಂಚೆ ನಾನು ಇವತ್ತೊಂದು ಸರ್ಕಾರದ ಪ್ರತಿನಿಧಿಯಾಗಿ ನಿಮ್ಮೊಂದಿಗೆ ಭಾಗವಹಿಸ್ತಾ ಇದ್ದೇನೆ. ಇವತ್ತು ಆ ಸರ್ಕಾರದ ಪ್ರತಿನಿಧಿಯಾಗಿ ಈ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಂಚ ಗ್ಯಾರಂಟಿಗಳನ್ನು ಕೊಡುವುದರ ಮೂಲಕ ಸಮಾಜಕ್ಕೆ, ಮಹಿಳೆಯರಿಗೆ ಶಕ್ತಿಯನ್ನು ತುಂಬಿದ್ದಾರೆ. ಇವತ್ತು ಅದೇ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕೂಡ ಇವತ್ತು ಅದೊಂದು ಶಕ್ತಿಯಾಗಿ ಈ ರಾಜ್ಯದಲ್ಲಿ ಆಡಳಿತ ನಡೆಸಕ್ಕಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ರವರ ಮತ್ತು ಗಣತವ್ಯತ ಸ್ಪೀಕರ್ UT ಖಾದರ್ ಅವರ ಶುಭಾಶಯಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಂಡು ನಿಮಗೆಲ್ಲರಿಗೂ ಕೂಡ ಅಲ್ಲಾಹುವಿನ ಅನುಗ್ರಹ ಇರಲಿ ಎಂಬ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ. ವಾಖಿರು ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಜೈ ಹಿಂದ್. ಶುಭಾಶಯದ ಮಾತುಗಳನ್ನು, ಸ್ಫೂರ್ತಿಯ ಮಾತುಗಳನ್ನು ಆಡಿರುವ MA ಗಫೂರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ